ಕುಷ್ಟಗಿ ಪಟ್ಟಣದ ಹೇಮಾವತಿ ರಿಯಾಯಿತಿ ಕಿರಾಣಿ ಅಂಗಡಿಯಲ್ಲಿ ಗ್ರಾಹಕರಿಗೆ ಕಳಪೆ ಆಹಾರ ಪೂರೈಕೆ ಕ್ರಮ ಕೈಗೊಳ್ಳುವಂತೆ ಗ್ರಾಹಕರು ಆಗ್ರಹ. ಪಟ್ಟಣದ ಕೊಪ್ಪಳ ರಸ್ತೆಯ ಮಲ್ಲಯ್ಯ ವೃತ್ತ ಹತ್ತಿರದ ಹೇಮಾವತಿ ಕಿರಾಣಿ ರಿಯಾಯಿತಿ ಅಂಗಡಿಯಲ್ಲಿ ಗ್ರಾಹಕರಿಗೆ ಮತ್ತು ಹೋಟೆಲ್ ಅಂಗಡಿ ಮಾಲೀಕರಿಗೆ ಖಾಸಗಿ ವಸತಿ ಶಾಲೆಗಳಿಗೆ ಬಿಲ್ ತೆಗೆದುಕೊಂಡು ಕಳಪೆ ಆಹಾರ ಪೂರೈಕೆ ಮಾಡ್ತಾ ಇರುವಂತಹ ಹೇಮಾವತಿ ಕಿರಾಣಿ ಮಾಲೀಕನ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಕಿರಾಣಿ ಖರೀದಿದಾರರಾದ ಮಾರುತಿ ಕುಷ್ಟಗಿ ಹಾಗೂ ಈಶಪ್ಪ ಜರಗಡ್ಡಿ ಆರೋಪಿಸಿದ್ದಾರೆ. ನಂತರ ಪ್ರಜಾಪವರ್ ವಾಹಿನಿಯೊಂದಿಗೆ ಮಾತನಾಡಿ, ಈ ಒಂದು ಕಿರಾಣಿ ರಿಯಾಯಿತಿ ಕಿರಾಣಿ ಅಂಗಡಿಯಲ್ಲಿ ಗೋಧಿ, ಅಕ್ಕಿ, ರವಾ, ಬಟಾಣಿ, ಸಕ್ಕರೆ, ಹುರುಳಿಕಾಳು, ಮೈದಾ ಹಿಟ್ಟು ಸೇರಿದಂತೆ ನಾನಾ ದವಸ ಧಾನ್ಯಗಳು ಕಳಪೆ ಗುಣಮಟ್ಟದಲ್ಲಿ ಇದ್ದು ಎಲ್ಲಾ ವಸ್ತುಗಳು ಅವಧಿ ಮುಗಿದು ಹೋಗಿರುವ ದಿನಾಂಕಗಳಾಗಿರುವಂತಹ ಆಹಾರದ ವಸ್ತುಗಳನ್ನು ಅಂಗಡಿಯಲ್ಲಿ ಇಟ್ಟು ಮಾಡುತ್ತಿದ್ದಾರೆ. ಎಲ್ಲಾ ವಸ್ತುಗಳಲ್ಲಿ ಹುಳುಗಳಾಗಿ ಕೆಟ್ಟು ಹೋದ ವಸ್ತುಗಳನ್ನು ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಈ ಪ್ರತಿಯೊಂದು ಆಹಾರದಲ್ಲಿ ಹುಳುಗಳಾಗಿದ್ದು ಸಕ್ಕರೆ, ಹಾಲಿನ ಪುಡಿ, ಕೊಬ್ಬರಿ, ಮೈದಾ, ಚಪಾತಿ ಹಿಟ್ಟು ಕೂಡ ಅವಧಿ ಮುಕ್ತಾಯವಾಗಿರುವಂತಹ ವಸ್ತುಗಳು ಆಗಿವೆ. ಅಂಗಡಿ ಮಾಲೀಕನಿಗೆ ಯಾಕೆ ಈ ತರ ಅವಧಿ ಮುಕ್ತಾಯವಾದ ವಸ್ತುಗಳನ್ನ ಇಟ್ಟಿದ್ದೀರಾ? ಇದು ಗ್ರಾಹಕರಿಗೆ ಮಾಡುವ ಮೋಸ ಅಲ್ಲವೇ ಎಂದು ಪ್ರಶ್ನೆ ಮಾಡಿದರೆ, ನಾನು ಆಹಾರ ಮತ್ತು ನಾಗರಿಕ ಸರಬರಾಜು ಅಧಿಕಾರಿಗಳಿಗೆ ಲಂಚವನ್ನ ನೀಡಿದ್ದೇನೆ. ನೀವು ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ಎಲ್ಲ ನನ್ನ ಅಂಗಡಿಯಲ್ಲಿನ ಎಲ್ಲ ವಸ್ತುಗಳನ್ನ ವಿಡಿಯೋ ಮಾಡಿ ನನಗೆ ಭಯವಿಲ್ಲ. ನೀವುಗಳು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಎಂದು ಕೇಳ್ತೇನೆ. ಆದ್ದರಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ತಹಶೀಲ್ದಾರ್ ಅಧಿಕಾರಿಗಳು ಅಂಗಡಿಗೆ ಭೇಟಿ ನೀಡಿ ಎಲ್ಲಾ ವಸ್ತುಗಳನ್ನ ಪರಿಶೀಲನೆ ಮಾಡಿ ಈ ಅಂಗಡಿ ಮಾಲೀಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿದರು. ನ್ಯೂಸ್ ಬ್ಯೂರೋ ಕುಷ್ಟಗಿ.